ರಾಜ್ಯದಲ್ಲಿ ಕಳೆದ ಕೆಲ ದಿನಗಳಿಂದ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ಯಾವ ನಿರ್ಧಾರ ಕೈಗೊಳ್ಳಬಹುದು ಎಂಬ ಬಗ್ಗೆ ಕುತೂಹಲ ಗರಿಗೆದರಿತ್ತು. ಇದೀಗ ಎಲ್ಲರ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಹಾಗಾದ್ರೆ ಸುಮಲತಾ ಅವರ ಮುಂದಿನ ರಾಜಕೀಯ ನಡೆ ಏನು, ಮಾಡಿದ ಘೋಷಣೆ ಏನು ಅನ್ನೋದನ್ನ ನಿಮಗೆ ಸವಿಸ್ತಾರವಾಗಿ ಹೇಳ್ತೀವಿ ನೋಡಿ. ಮಂಡ್ಯ ಭಾರಿ ಕುತೂಹಲದ ಕ್ಷೇತ್ರ. ಸುಮಲತಾನ ಜೆಡಿಎಸ್. ದೇಶದ ಆಡಳಿತದ ಚುಕ್ಕಾಣಿ ಹಿಡಿಯುವ ಲೋಕಸಭಾ ಸಮರ ಎಲ್ಲೆಡೆ ತೀವ್ರವಾಗಿದೆ. ರಾಜ್ಯದಲ್ಲೂ ಚುನಾವಣೆಯ ಭರಾಟೆ ಬಹಳ ಜೋರಾಗಿದೆ. ಅದರಲ್ಲೂ ಬೆಂಗಳೂರು ಗ್ರಾಮಾಂತರ, ಮೈಸೂರು, ಮಂಡ್ಯ ಸೇರಿದಂತೆ ರಾಜ್ಯದ ಕೆಲವೊಂದು ಲೋಕಸಭಾ ಕ್ಷೇತ್ರಗಳು ಭಾರೀ ಕುತೂಹಲ ಮೂಡಿಸಿವೆ. ವಿಶೇಷವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರವಂತೂ ಚುನಾವಣೆಗೆ ಮುಹೂರ್ತ ಶುರುವಾಗುವ ಮುನ್ನವೇ ಟಿಕೆಟ್ ಪೈಪೋಟಿ ಏರ್ಪಟ್ಟಿತ್ತು. ಕಾಂಗ್ರೆಸ್ ಏನು ಬಹಳ ಸಲೀಸಾಗಿ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿ ಪ್ರಚಾರ ಆರಂಭಿಸಿಯೇ ಬಿಡ್ತು. ಆದರೆ ಬಹಳ ಚರ್ಚೆಗೆ ಗ್ರಾಸವಾಗಿದ್ದು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ವಿಚಾರ. ಈ ಬಾರಿ ಬಿಜೆಪಿಯಿಂದ ಟಿಕೆಟ್ ಹಾಲಿ ಸಂಸದೆ ಸುಮಲತಾ ಅಂಬರೀಷ್ಗ ಅಥವಾ ಜೆಡಿಎಸ್ಗ ಅನ್ನೋದು ಆರಂಭದಿಂದಲೂ ಚರ್ಚೆ ಆಗ್ತಲೇ ಇತ್ತು. ಅಷ್ಟೇ ಯಾಕೆ, ಪ್ರಧಾನಿ ಮೋದಿ, ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಸೇರಿದಂತೆ ರಾಜ್ಯ ಬಿಜೆಪಿಯ ಘಟಾನುಘಟಿ ನಾಯಕರು ಈ ಕ್ಷೇತ್ರದ ಬಗ್ಗೆ ಸ್ವಲ್ಪ ವಿಚಲಿತರಾಗಿದ್ದೂ ಉಂಟು. ಕೊನೆಗೆ ಬಿಜೆಪಿ ಈ ಕ್ಷೇತ್ರವನ್ನ ಜೆಡಿಎಸ್ ಬಿಟ್ಕೊಡ್ಬೇಕು ಅಂತ ನಿರ್ಧರಿಸಿಯೇ ಬಿಡ್ತು. ಮಾಜಿ ಸಿಎಂ ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಈ ಕ್ಷೇತ್ರದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿ ಹುರಿಯಾಳು ಅಂತ ಘೋಷಣೆ ಮಾಡಿಯೇ ಬಿಡ್ತು. ಸುಮಲತಾ ನಿಲುವಿನ ಬಹಿರಂಗಕ್ಕೆ ದಿನ ಫಿಕ್ಸ್. ಈ ತೀರ್ಮಾನ ಹಾಲಿ ಸಂಸದೆ ಸುಮಲತಾಗೆ ಸ್ವಲ್ಪ ಕಸಿವಿಸಿಯೇ ಆಯಿತು ಎನ್ನಬಹುದು. ಆದರೂ ಅದನ್ನು ಎಲ್ಲೂ ಬಹಿರಂಗಪಡಿಸದೆ ಮೌನವಾಗಿದ್ರು. ಕೆಲ ದಿನಗಳಿಂದ ಸುಮಲತಾ ಅವರು ಯಾವ ನಿರ್ಧಾರ ಕೈಗೊಳ್ಳಬಹುದು ಎಂಬ ಬಗ್ಗೆ ಕುತೂಹಲ ಗರಿಗೆದರಿತ್ತು. ಮೊನ್ನೆ ಮಾಧ್ಯಮಗಳ ಮೂಲಕ ಏಪ್ರಿಲ್ 3ರಂದು ನನ್ನ ಅಕ್ಕರೆಯ ಸಕ್ಕರೆಯ ಮಂಡ್ಯದ ಮಹಾಜನರ ಮುಂದೆ ತಮ್ಮ ಮುಂದಿನ ನಿಲುವೇನು ಅನ್ನೋದನ್ನು ಬಹಿರಂಗಪಡಿಸೋದಾಗಿ ಹೇಳಿದರು. ಅದರಂತೆ ಏಪ್ರಿಲ್ 3ರಂದು ಬುಧವಾರ ಮಂಡ್ಯದಲ್ಲಿ ಸುಮಲತಾ ಅವರು ತಮ್ಮ ಬೆಂಬಲಿಗರ, ಅಭಿಮಾನಿಗಳ, ಸ್ವಾಭಿಮಾನಿಗಳ ಬಹಿರಂಗ ಸಭೆ ಆಯೋಜಿಸಿದ್ರು. ಈ ಸಭೆಗೆ ಬಹಳ ಉತ್ಸಾಹದಿಂದಲೇ ಆಗಮಿಸಿದ್ದ ಸುಮಲತಾ ಅವರಿಗೆ ತಮ್ಮ ಪುತ್ರ ಅಭಿಷೇಕ್ ಅಂಬರೀಶ್, ನಟ ದರ್ಶನ್, ಚಿತ್ರ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಕೂಡ ಸಾಥ್ ನೀಡಿದ್ರು. ನನಗೆ ಗೌರವ ಇಲ್ಲದ ಕಡೆ ನಾನು ಹೋಗಲ್ಲ. ಬಳಿಕ ತಮ್ಮ ಬೆಂಬಲಿಗರನ್ನ ಉದ್ದೇಶಿಸಿ ಮಾತನಾಡಿದ ಸುಮಲತಾ ಅವರು, 27 ವರ್ಷ ಅಂಬರೀಷ್ ಜೊತೆ ನಾನು ಸಂಸಾರ ಮಾಡಿದವಳು. ನಾನು ಸ್ವಾಭಿಮಾನವನ್ನ ಅಂಬರೀಷ್ರಿಂದ ಕಲ್ತಿದ್ದೇನೆ. ಆದರೆ ನನಗೆ ಗೌರವ ಇಲ್ಲದ ಕಡೆ ನಾನು ಹೋಗಲ್ಲ. ನನಗೆ ಗೌರವ ಇಲ್ಲದ ಕಡೆ ನಾನು ಹೋಗಬೇಕು ಎಂದು ನೀವು ಬಲವಂತ ಮಾಡಬೇಡಿ ಎಂದ ಸುಮಲತಾ, ಕಾಂಗ್ರೆಸ್ನವರೇ ಬೇಡ ಎಂದ ಮೇಲೆ ನಾನು ಅಲ್ಲಿಗೆ ಹೋಗಲ್ಲ. ನಾನು ಸ್ವತಂತ್ರ ಸಂಸದೆಯಾಗಿದ್ದರೂ ನನಗೆ ಸಾವಿರಾರು ಕೋಟಿ ಅನುದಾನ ನೀಡಿದ್ದು ಕೇಂದ್ರದ ಬಿಜೆಪಿ ಸರ್ಕಾರ. ದೇಶದ ಪ್ರಧಾನಿಯೇ ನನಗೆ ಗೌರವ ಕೊಡ್ತಾರೆ ಅಂದರೆ ನನಗೆ ಅಲ್ಲಿ ಗೌರವ ಇದೆ ಅಲ್ವಾ? ನಮ್ಮ ದೇಶ ಎಲ್ಲಿತ್ತು, ಎಲ್ಲಿಗೆ ಹೋಗಿದೆ? ಇಡೀ ದೇಶವೇ ತಿರುಗುವಂತೆ ಮಾಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು. ಅವರಿಗೆ ಸ್ವಾರ್ಥ ಇದೆಯಾ? ಆಸ್ತಿ ಮಾಡಬೇಕು ಅನ್ನೋದು ಇದೆಯಾ? ಒಂದೇ ಒಂದು ಭ್ರಷ್ಟಾಚಾರ ಆರೋಪ ಇದೆಯಾ ಎಂದು ಮರು ಪ್ರಶ್ನಿಸಿದ್ರು. ಕಷ್ಟಕರ ಸಮಯದಲ್ಲಿ ಚುನಾವಣೆಗೆ ನಿಂತಾಗ ನನಗೆ 7 ಲಕ್ಷಕ್ಕಿಂತಲೂ ಹೆಚ್ಚು ಮತಗಳನ್ನು ನೀಡಿ 1 ಲಕ್ಷಕ್ಕಿಂತಲೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿದ್ದಕ್ಕಾಗಿ ನಾನು ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಸುಮಲತಾ ಭಾವುಕರಾದರು. ನನ್ನ ರಾಜಕೀಯ ಪ್ರವೇಶ ಆಕಸ್ಮಿಕ. ನಾನು ಕಳೆದ ಚುನಾವಣೆಯಲ್ಲಿ ಗೆದ್ದ ನಂತರವೂ ನನ್ನ ದಾರಿ ಸುಗಮ ಮತ್ತು ಸುಲಭವೂ ಆಗಿರಲಿಲ್ಲ. ಆದರೆ ಅದೆಲ್ಲವನ್ನು ಮೆಟ್ಟಿ ನಿಂತು ನಮ್ಮ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡಬೇಕು ಎಂಬ ಗುರಿಯೊಂದಿಗೆ ಮುನ್ನಡೆದಿದ್ದೇನೆ. ಕಳೆದ 5 ವರ್ಷದಲ್ಲಿ ಎಲ್ಲ ಅಡೆತಡೆಗಳನ್ನು ಮೀರಿ ಅನುದಾನಗಳನ್ನು ತಂದು ಒಂದಷ್ಟು ಸಾಧನೆಗಳನ್ನು ಮಾಡಿದ ತೃಪ್ತಿ ನನಗಿದೆ. ನೀವು 5 ವರ್ಷಗಳ ಕಾಲ ನೀಡಿದ ಪ್ರೀತಿಯನ್ನ ಮರೆಯಲು ಎಂದಿಗೂ ಸಾಧ್ಯವಿಲ್ಲ ಎಂದು ಹೇಳಿದರು. 3 ವರ್ಷಗಳ ಸಾಧನೆ 100 ವರ್ಷಗಳದ್ದು. ನಾವು ಮಾತನಾಡಬಾರ್ದು, ನಮ್ಮ ಸಾಧನೆಗಳು ಮಾತನಾಡಬೇಕು ಎಂದ ಸಂಸದೆ ಸುಮಲತಾ, ನಾನು ಪ್ರಚಾರ ಪ್ರಿಯಳಲ್ಲ.
ಟೀಕಿಸುವವರಿಗೆ ಆಹಾರ ಸಿಗಬಾರದು ಎಂದು ಸಾಕ್ಷ್ಯಚಿತ್ರ ಮಾಡಿಸಿದೆ. ಮೈ ಶುಗರ್ ಕಾರ್ಖಾನೆ, ಪಾಂಡವಪುರ ಸಕ್ಕರೆ ಕಾರ್ಖಾನೆ ಸೇರಿದಂತೆ KRS ಡ್ಯಾಂ ಉಳಿವಿಗೆ ಹೋರಾಟ, ಅಕ್ರಮ ಗಣಿಗಾರಿಕೆ ವಿರುದ್ಧ ಹೋರಾಟ ಮಾಡಿದ್ದೇನೆ. ಬೆಂಗಳೂರು ಮೈಸೂರು ಹೆದ್ದಾರಿಗಾಗಿ ಹೋರಾಡಿದ್ದೇನೆ. ಒಬ್ಬ ಪಕ್ಷೇತರ ಸಂಸದೆಯಾಗಿ ನಾನು ಮಾಡಿರುವ 5 ವರ್ಷಗಳ ಕೆಲಸ ಇದು ಬರೀ 5 ವರ್ಷದಲ್ಲ, ಮುಂದಿನ 100 ವರ್ಷಗಳದ್ದು ಎಂದು ಹೇಳಿದ್ರು. ನನ್ನ ಘನತೆಯಲ್ಲ, ಮಂಡ್ಯ ಜಿಲ್ಲೆಯ ಘನತೆಯ ಪ್ರಶ್ನೆ. ಮಂಡ್ಯ ಜಿಲ್ಲೆಯ ಸಂಸದೆಯಾಗಿ, ಈ ಜಿಲ್ಲೆಯ ಸೊಸೆಯಾಗಿ ಮಂಡ್ಯ ಜಿಲ್ಲೆಗೆ ಸುಮಲತಾ ಅಂಬರೀಶ್ ಕೊಡುಗೆ ಏನು ಎಂದು ಕೆಲವರು ಪ್ರಶ್ನೆ ಮಾಡ್ತಾರೆ. ಅವರಿಗೆ ನೀವು ಈ ಉತ್ತರವನ್ನ ನೀಡಿ ಎಂದು ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ ಎಂದ ಸುಮಲತಾ, ಇದು ನನ್ನ ಘನತೆಯಲ್ಲ, ಮಂಡ್ಯ ಜಿಲ್ಲೆಯ ಘನತೆಯ ಪ್ರಶ್ನೆ. ನಾನು ಅಂದು ಹುಚ್ಚೇಗೌಡರ ಸೊಸೆಯಾಗಿ ನಿಮ್ಮಲ್ಲಿ ಅಂದು ಮತದಾನ ಕೇಳಿದ್ದೆ. ಅವರು ನನಗೆ ಅಲ್ಲಿಂದಲೇ ಆಶೀರ್ವಾದ ಮಾಡಿದ್ರು. ಈಗ ಮಳವಳ್ಳಿಯ ಸೊಸೆ ಋಣ ತೀರಿಸಿದ್ದಾಳೆ ಎಂದು ಹೇಳಿದಾಗ ಸುಮಲತಾ ಭಾವುಕರಾದ್ರು. 2019ರಲ್ಲಿ ಯಾವ ರೀತಿ ಸವಾಲುಗಳು, ಗೊಂದಲಗಳು ಇತ್ತೋ ಅದಕ್ಕಿಂತಲೂ ಹೆಚ್ಚು ಗೊಂದಲ ಈಗಲೂ ಇದೆ. 2019ರಲ್ಲಿ ನನಗೆ ಬಿಜೆಪಿ ಬೆಂಬಲ ಕೊಟ್ಟಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ನನಗೆ ಬೆಂಬಲಿಸುವಂತೆ ಕೋರಿದ್ರು. ಮಂಡ್ಯದಲ್ಲೇ ಮತ್ತೆ ಸ್ಪರ್ಧಿಸಲು ಬಹಳ ಪ್ರಯತ್ನ ಪಟ್ಟೆ. 2023ರ ಚುನಾವಣೆಯಲ್ಲಿ ನಾನು ಬಿಜೆಪಿಗೆ ಬೆಂಬಲ ನೀಡಿದ್ದೆ. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ JDS ಬಿಜೆಪಿ ಮೈತ್ರಿಯಾಗಿದೆ. ನಾನು ಕೊನೆ ಕ್ಷಣದವರೆಗೂ ಮಂಡ್ಯ ಸೀಟನ್ನ ಬಿಜೆಪಿಯೇ ಉಳಿಸಿಕೊಳ್ಳಲಿ ಎಂದು ಹೋರಾಡಿದ್ದೆ. ನನಗೆ ಬೆಂಗಳೂರು ಉತ್ತರ, ಚಿಕ್ಕಬಳ್ಳಾಪುರ, ಮೈಸೂರು ಲೋಕಸಭಾ ಚುನಾವಣೆಯ ಟಿಕೆಟ್ ಕೊಡ್ತೀನಿ ಅಂದ್ರು. ಆದರೆ ನಾನು ಇದ್ದರೂ ಹೋದರೂ ಮಂಡ್ಯದಲ್ಲೇ ಎಂದು ಹೇಳಿದ್ದೆ. ನಾನು ಅಂಬರೀಶ್ ಅವರ ಚೌಕಟ್ಟಿನಲ್ಲಿ ರಾಜಕೀಯ ಮಾಡ್ತೇನೆ. ಇವತ್ತು ನನಗೆ ಅವರೇ ಸ್ಫೂರ್ತಿ ಎಂದು ಸುಮಲತಾ ಹೇಳಿದ್ರು. ಕೆಲವರು ಮೊನ್ನೆ ಪಕ್ಷೇತರವಾಗಿ ನಿಲ್ಲಿ ಎಂದ್ರು. ಇನ್ನು ಕೆಲವರು ಅಂಬರೀಶ್ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಗುರುತಿಸಿಕೊಂಡಿದ್ರು, ನೀವು ಕಾಂಗ್ರೆಸ್ಗೆ ಸೇರಿ ಅಂದ್ರು. ಇನ್ನು ಕೆಲವರು ನೀವು ಯಾವುದೇ ನಿರ್ಧಾರ ಕೈಗೊಂಡ್ರು ನಿಮ್ಮ ಜೊತೆ ಇರ್ತೀವಿ ಎಂದ್ರು. ಇವತ್ತು ನಿಮ್ಮೆಲ್ಲರ ಅಭಿಪ್ರಾಯ ಪಡೆದು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ನಾನು ಹಠಕ್ಕೆ ಬಿದ್ದು ಸ್ವತಂತ್ರವಾಗಿ ನಿಂತ್ರೆ ಅದರಿಂದ ಯಾರಿಗೆ ಲಾಭ ಅನ್ನೋದು ಯೋಚನೆ ಮಾಡಬೇಕಾಗುತ್ತೆ. ನಾನು ನನ್ನ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡಲ್ಲ. ಹಾಗಿದ್ದಿದ್ರೆ ಎಲ್ಲಾದ್ರೂ ಬಿಜೆಪಿಯಿಂದ ನಿಲ್ಬಹುದಿತ್ತು. ಆದರೆ ನನಗೆ ಮಂಡ್ಯ ಬಿಟ್ರೆ ರಾಜಕೀಯ ಬೇಡ ಎಂದು ನಿಂತ್ಕೊಂಡಿದ್ದೇನೆ. ಅವೆಲ್ಲವನ್ನು ಬಿಟ್ಟು ಸ್ವಾರ್ಥ ರಾಜಕಾರಣದ ಹಿಂದೆ ಹೋಗಿದ್ದಿದ್ರೆ ನಾನು ಮಂಡ್ಯದ ಸೊಸೆ ಅನ್ನಿಸಿಕೊಳ್ಳಲು ಸಾಧ್ಯ ಇರಲಿಲ್ಲ ಎಂದು ಸುಮಲತಾ ಅಂಬರೀಶ್ ತಮ್ಮ ಅಪಾರ ಬೆಂಬಲಿಗರಿಗೆ, ಅಭಿಮಾನಿಗಳಿಗೆ ರಾಜಕೀಯ ಸತ್ಯದ ತಿಳಿ ಹೇಳಿದರು. ಇನ್ನು ಸುಮಲತಾ ಅವರು ತಮ್ಮ ಮೊದಲನೇ ಮಗನೆಂದು ಕರೆಯಲ್ಪಡುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಭೆಯಲ್ಲಿ ಮಾತನಾಡಿದರು. ಹಿಂದಿನ ಚುನಾವಣೆ ನೆನೆದು ರೈತರಿಗೆ ಧನ್ಯವಾದ ತಿಳಿಸುತ್ತಲೇ ಭಾಷಣ ಆರಂಭಿಸಿದ್ರು. ಕೈ ಆಪರೇಷನ್ ಇತ್ತು, ಆದರೂ ಅದನ್ನ ಮುಂದೆ ಹಾಕಿ ಅಮ್ಮನ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಯಮ ಕರೆದ್ರು ಅಮ್ಮನ ಕೆಲಸ ಇದೆ, ಮುಗಿಸಿ ಬರ್ತೇನೆ ಅಂತ ಹೇಳುತ್ತೇನೆ ಎಂದು ನಟ ದರ್ಶನ್ ಹೇಳಿದ್ರು. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್, ಇಷ್ಟು ಸಾಧನೆ ಮಾಡಿದ್ದು ಗ್ರೇಟ್ಫುಲ್. ಅಮ್ಮ ಏನೇ ನಿರ್ಧಾರ ಮಾಡಿದ್ರು ಅವರ ಜೊತೆಗೆ ಇರ್ತೇನೆ. ಕಣ್ಣು ಮುಚ್ಚಿ ಪಾಳುಬಾವಿಗೆ ಬೀಳು ಅಂದ್ರೂ ಬೀಳೋಕೆ ರೆಡಿ ಎಂದಿದ್ದಾರೆ. ಅಮ್ಮನ ನಿರ್ಧಾರವೇ ಅಂತಿಮ ನಿರ್ಧಾರ ಎಂದು ದರ್ಶನ್ ಸಭೆಯಲ್ಲಿ ಸ್ಪಷ್ಟಪಡಿಸಿದ್ರು. ಇನ್ನು ಅಭಿಷೇಕ್ ಅಂಬರೀಶ್ ಹೇಳಿದ ಮಾತುಗಳೇನೆಂದ್ರೆ, 5 ವರ್ಷದ ಹಿಂದೆ ಇದೇ ಕಾಳಿಕಾಂಬಾ ದೇವಾಲಯದಿಂದ ನಮ್ಮ ಸ್ವಾಭಿಮಾನ ಹೋರಾಟ ಪ್ರಾರಂಭ ಆಯಿತು ಎಂದ್ರು. ನಾನು ಅಂಬರೀಶ್ ಮಗನಾಗಿ ಸಿಂಪಲ್ ಆಗಿ ಇರಬೇಕು ಅಂತ ಇಷ್ಟಪಡ್ತೇನೆ. ಚುನಾವಣೆ ಬರುತ್ತೆ ಹೋಗುತ್ತೆ, ಆದರೆ ಜನರ ಪ್ರೀತಿ ವಿಶ್ವಾಸ ಶಾಶ್ವತ. ನಾವಂತೂ ಮಂಡ್ಯ ಬಿಟ್ಟು ಹೋಗಲ್ಲ. ಮಂಡ್ಯ ಜನರ ಋಣ ತೀರಿಸಲು ಜೀವನ ಪೂರ್ತಿ ಬೇಕು. ನಾವು ನಿಮ್ಮ ಮಧ್ಯದಲ್ಲೇ ಇರೋಕೆ ಇಷ್ಟಪಡ್ತೇವೆ. ನಮ್ಮ ತಾಯಿಯವರು 5 ವರ್ಷ ಏನೇನು ಕಷ್ಟಪಟ್ಟಿದ್ದಾರೆ ಗೊತ್ತು. ಅದು ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಏನೇ ಆಗಲಿ, ಮಂಡ್ಯ ಅಂದರೆ ಅಂಬರೀಶ್, ಅಂಬರೀಶ್ ಅಂದರೆ ಮಂಡ್ಯ ಎಂದು ಅಭಿಷೇಕ್ ಹೇಳಿದ್ದಾರೆ. ಒಟ್ನಲ್ಲಿ ಈ ಹಿಂದೆ
ವಿಧಾನಸಭಾ ಚುನಾವಣೆ ವೇಳೆ ಬಿಜೆಪಿಗೆ ಬಹಿರಂಗ ಬೆಂಬಲ ಘೋಷಿಸಿದ್ದ ಸುಮಲತಾ ಅಂಬರೀಶ್ ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಾದ ಪರಿಣಾಮ ಲೋಕಸಭಾ ಟಿಕೆಟ್ ಜೆಡಿಎಸ್ ಪಾಲಾಗಿ ಎಚ್.ಡಿ. ಕುಮಾರಸ್ವಾಮಿ ಅಭ್ಯರ್ಥಿಯಾಗಿದ್ದಾರೆ. ಇದರಿಂದ ಅತಂತ್ರಗೊಂಡಿದ್ದ ಸುಮಲತಾ ಅಭಿಮಾನಿಗಳ ಸಭೆ ಕರೆದು ತೀರ್ಮಾನ ತಿಳಿಸೋದಾಗಿ ಹೇಳಿದ್ರು. ಅದರಂತೆ ಅಭಿಮಾನಿಗಳ ಸಭೆ ಕರೆದು ತಮ್ಮ ಮನದಾಳದ ಇಂಗಿತವನ್ನ ಹೊರಹಾಕಿದ್ದಾರೆ. ಆದರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಪರ ಪ್ರಚಾರ ಮಾಡೋದ್ರ ಬಗ್ಗೆ ಸುಮಲತಾ ಅವರು ಒಂದೇ ಒಂದು ಮಾತನಾಡದಿರುವುದು ಅಚ್ಚರಿಗೆ ಕಾರಣವಾಗಿದೆ. ये चुनाव हिंदुस्तान को बचाने वाला चुनाव है. ಕರ್ನಾಟಕ ರಾಜ್ಯದಿಂದ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಅವರೆಲ್ಲ ಸಂಸತ್ ಸದಸ್ಯರನ್ನ ಡೆಲ್ಲಿ ಕರ್ಕೊಂಡು ಬರ್ತೇನೆ. ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ. ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರು ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು. ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ. ಅದಕ್ಕೂ ಮೊದಲು ಜನರ ಒಲವು ಯಾರ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ. ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಈ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು. ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸೀಕ್ ಇರೋದಿಲ್ಲ. ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ. ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ. ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.